ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದದಲ್ಲಿ ನರಸಿಂಹ ಅವತಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ತನ್ನ ಭಕ್ತನಾದಂತಹ ಪ್ರಹ್ಲಾದನನ್ನು ಕಾಪಾಡಲು ಮತ್ತು ರಾಕ್ಷಸನಾದಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲು ಭಗವಂತನು ನರಸಿಂಹಾವತಾರವನ್ನು ತಾಳಿದನು. ಹಿರಣ್ಯಕಶಿಪುವಿನ ವಧೆಯಾದ ಮೇಲೆ ನರಸಿಂಹದೇವನನ್ನು ಶಾಂತಗೊಳಿಸಲು ಪ್ರಹ್ಲಾದನು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾನೆ. ಈ ಜಗತ್ತಿನಲ್ಲಿ ಜೀವಿಗಳು ಅನುಭವಿಸುವ ಕ್ಲೇಶಮಯ ಪರಿಸ್ಥಿತಿಯನ್ನು ಭಗವತ್ಕೃಪೆಯಿಂದ ಮಾತ್ರವೇ ಪರಿಹರಿಸಲು ಸಾಧ್ಯ. ಬ್ರಹ್ಮದೇವನೇ ಮೊದಲಾದ ಭೌತಿಕ ರಕ್ಷಕ ದೇವತೆಗಳು ಇದ್ದಾರೆಯಾದರೂ, ತನ್ನ ಸ್ವಂತ ತಂದೆಯೇ ಇರುತ್ತಾನಾದರೂ ದೇವೋತ್ತಮ ಪರಮಪುರುಷನು ಅಲಕ್ಷಿಸಿದರೆ ಇವರು ಯಾರೂ ಏನನ್ನೂ ಮಾಡಲಾರರು. ಭಗವಂತನ ಚರಣ ಕಮಲಗಳಲ್ಲಿ ಪೂರ್ಣ ಶರಣಾಗತನಾಗಿ ಆಶ್ರಯವನ್ನು ಪಡೆದವನನ್ನು ಭೌತ ಪ್ರಕೃತಿಯ ಆಕ್ರಮಣದಿಂದ ರಕ್ಷಿಸುವುದು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಜೀವಿಯು ಐಹಿಕ ಸಂತೋಷಗಳಿಂದ ಆಕರ್ಷಿತನಾಗದೆ ಎಲ್ಲ ವಿಧಗಳಿಂದಲೂ ಭಗವಂತನಲ್ಲಿ ಆಶ್ರಯವನ್ನು ಪಡೆಯಬೇಕು. ಅದೇ ಮಾನವ ಜೀವನದ ಧ್ಯೇಯ. ಇಂದ್ರಿಯ ಭೋಗಕ್ಕೆ ಆಕರ್ಷಿತನಾಗುವುದು ಕೇವಲ ಮೂರ್ಖತನ. ಒಬ್ಬ ವ್ಯಕ್ತಿಯು ಭಕ್ತನಾಗಿದ್ದಾನೆಯೇ ಅಲ್ಲವೇ ಎನ್ನುವುದು ಮೇಲು ಅಥವಾ ಕೆಳಮಟ್ಟದ ಕುಟುಂಬದಲ್ಲಿ ಜನಿಸಿರುವುದರ ಮೇಲೆ ನಿಲ್ಲುವುದಿಲ್ಲ. ಮೇಲುಮಟ್ಟದವನಾಗಲಿ ಕೆಳಮಟ್ಟದವನಾಗಲಿ ಪ್ರತಿಯೊಬ್ಬನ ಮೇಲೆಯೂ ಭಗವತ್ ಕೃಪೆಯು ಒಂದೇ ಸಮನಾಗಿ ಹರಿದು ಬರುತ್ತದೆ. ಪ್ರಹ್ಲಾದನನ್ನು ನಾರದ ಮಹರ್ಷಿಗಳು ಆಶೀರ್ವದಿಸಿದ್ದರಿಂದ ಪ್ರಹ್ಲಾದನು ಭಕ್ತಶ್ರೇಷ್ಠನಾದನು. ಭಗವಂತನು ಯಾವಾಗಲೂ ತನ್ನ ಭಕ್ತನನ್ನು ರಕ್ಷಿಸುತ್ತಾನೆ. ಅವನು ಅಗತ್ಯ ರಕ್ಷಣೆಯನ್ನು ಎಲ್ಲ ಬಗೆಯ ಪ್ರಯೋಜನವನ್ನು ನೀಡಲೆಂದೇ ಪ್ರತಿಯೊಬ್ಬನ ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಹೀಗೆ ಪರಮಪ್ರಭುವು ಕೆಲವೊಮ್ಮೆ ಸಂಹಾರಕನಾಗಿಯೂ ಮತ್ತೆ ಕೆಲವೊಮ್ಮೆ ಸಂರಕ್ಷಕನಾಗಿಯೂ ವರ್ತಿಸುತ್ತಾನೆ. ಯಾವುದೇ ಬಗೆಯ ಪಕ್ಷಪಾತ ಮಾಡಿದನೆಂದು ಭಗವಂತನನ್ನು ಯಾರೂ ದೂರಬಾರದು. ನಾವು ಈ ಭೌತ ಜಗತ್ತಿನಲ್ಲಿ ಜೀವನ ವೈವಿಧ್ಯವನ್ನು ನೋಡಬೇಕೆನ್ನುವುದು ಅವನು ಹಾಕಿರುವ ಯೋಜನೆ. ಅಂತಿಮವಾಗಿ ಸಮಸ್ತವೂ ಅವನ ಕೃಪೆಯೇ. ಇಡೀ ಬ್ರಹ್ಮಾಂಡವು ಭಿನ್ನತಾರಹಿತವಾಗಿದ್ದರೂ ಭೌತ ಜಗತ್ತು ಆಧ್ಯಾತ್ಮಿಕ ಜಗತ್ತಿನಿಂದ ಬೇರೆಯಾಗಿದೆ. ಪರಮಪ್ರಭುವಿನ ಅನುಗ್ರಹದಿಂದ ಮಾತ್ರವೇ ಈ ಅದ್ಭುತವಾದ ಭೌತ ಪ್ರಕೃತಿಯು ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದನ್ನು ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆಗೆ, ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಮೂಡಿದ ಕಮಲದಲ್ಲಿ ಜನಿಸಿದರೂ ಬ್ರಹ್ಮದೇವನಿಗೆ ತಾನು ಹುಟ್ಟಿದ ಮೇಲೆ ಏನು ಮಾಡಬೇಕು ಎನ್ನುವುದು ತಿಳಿದಿರಲಿಲ್ಲ. ಮಧು ಮತ್ತು ಕೈಠಭ ಎಂಬ ಹೆಸರಿನ ಇಬ್ಬರು ರಾಕ್ಷಸರು ಅವನ ಮೇಲೆ ಆಕ್ರಮಣ ಮಾಡಿ ಸಮಸ್ತ ವೇದಜ್ಞಾನ ರಾಶಿಯನ್ನು ಅಪಹರಿಸಿಬಿಟ್ಟರು. ಭಗವಂತನು ಅವರನ್ನು ಸಂಹರಿಸಿ ಮತ್ತೆ ವೇದರಾಶಿಯನ್ನು ಬ್ರಹ್ಮದೇವನಿಗೆ ವಹಿಸಿಕೊಟ್ಟನು. ಹೀಗೆ ದೇವತೆಗಳ, ಮನುಷ್ಯರ, ಪ್ರಾಣಿ ಪಕ್ಷಿಗಳ, ಸಾಧು ಸಜ್ಜನರ, ಜಲಚರಗಳ ನಡುವೆ ಅವನು ಯುಗಯುಗದಲ್ಲೂ ಅವತರಿಸುತ್ತಾನೆ. ಅಂತಹ ಎಲ್ಲ ಅವತಾರಗಳ ಉದ್ದೇಶ ಭಕ್ತರನ್ನು ಸಂರಕ್ಷಿಸುವುದು ಮತ್ತು ರಾಕ್ಷಸರನ್ನು ಸಂಹರಿಸುವುದು. ಆದರೆ ಈ ಸಂಹಾರ ಕಾರ್ಯ, ಸಂರಕ್ಷಣಾ ಕಾರ್ಯಗಳು ಪರಮಪ್ರಭುವಿನಲ್ಲಿ ಯಾವುದೇ ತೆರನಾದ ಪಕ್ಷಪಾತವನ್ನು ಆರೋಪಿಸುವುದಿಲ್ಲ. ಬದ್ಧಾತ್ಮನು ಯಾವಾಗಲೂ ಬಹಿರಂಗ ಶಕ್ತಿಯ ಕಡೆಗೆ ಆಕರ್ಷಿತನಾಗುತ್ತಾನೆ. ಆದ್ದರಿಂದ ಅವನು ಕಾಮ, ಲೋಭಗಳಿಗೆ ವಶನಾಗಿ ಭೌತ ಪ್ರಕೃತಿಯ ನಿಯಮಗಳಿಗೆ ಅಧೀನನಾಗಿ ನರಳುತ್ತಾನೆ. ಭಗವಂತನು ಭಕ್ತನಿಗೆ ತೋರಿಸುವ ಕೃಪೆಯು ಭೌತ ಅಸ್ತಿತ್ವದ ಮುಷ್ಟಿಯಿಂದ ಹೊರಬರಲು ಅವನಿಗಿರುವ ಏಕೈಕ ಮಾರ್ಗವಾಗಿರುತ್ತದೆ. ಭಗವಂತನ ಲೀಲೆಗಳನ್ನು ಕೊಂಡಾಡುವುದರಲ್ಲಿ ನಿರತನಾಗಿರುವ ಯಾರೇ ಆಗಲಿ ಈ ಜಗತ್ತಿನ ವಿಷಯದಲ್ಲಿ ಎಂದೆಂದೂ ನಿರ್ಭೀತನಾಗಿರುತ್ತಾನೆ. ಹಾಗೆ ಭಗವಂತನನ್ನು ಕೊಂಡಾಡಲಾರದವನು ಸಕಲ ಕ್ಲೇಶ ಸಂಕಟಗಳಿಗೆ ಈಡಾಗಬೇಕಾಗುತ್ತದೆ. ಏಕಾಂತ ಸ್ಥಳದಲ್ಲಿ ಕುಳಿತು ಮೌನವಾಗಿ ಭಗವಂತನನ್ನು ಪೂಜಿಸಿ ಮೆಚ್ಚಿಸಿದವರು ತಮ್ಮ ಮೋಕ್ಷವನ್ನು ಪಡೆಯಲು ಅರ್ಹರಾಗಬಹುದು. ಆದರೆ ಶುದ್ಧ ಭಕ್ತರಾದವರು ಇತರರು ಕಷ್ಟಪಡುವುದನ್ನು ನೋಡಿ ದುಃಖಿಸುತ್ತಾರೆ. ಹಾಗಾಗಿ ತನ್ನ ಸ್ವಂತದ ಮೋಕ್ಷಕ್ಕೆ ಲಕ್ಷ್ಯ ಕೊಡದೆ ಅವರು ಸದಾ ಭಗವಂತನನ್ನು ಕೊಂಡಾಡುತ್ತಾ ಅವನ ಮಹಿಮೆಗಳನ್ನು ಬೋಧಿಸುವುದರಲ್ಲಿ ನಿರತರಾಗಿರುತ್ತಾರೆ. ಆದ್ದರಿಂದ ಪ್ರಹ್ಲಾದನು ತನ್ನ ಗೆಳೆಯರಿಗೂ ಬಿಡುಗಡೆಯನ್ನು ದೊರಕಿಸಿಕೊಡಲು ಉಪದೇಶ ಮಾಡುತ್ತಿದ್ದನೇ ಹೊರತು ಎಂದಿಗೂ ಮೌನವಾಗಿ ತನ್ನಷ್ಟಕ್ಕೆ ತಾನು ಇದ್ದು ಬಿಡಲಿಲ್ಲ. ಭಗವಂತನೇ ಪ್ರತಿಯೊಂದರ ಮೂಲ. ಆದ್ದರಿಂದಲೇ ಅವನೇ ಈ ಸೃಷ್ಟಿಯ ಕಾರಣ. ವ್ಯಕ್ತಿಯು ಸದಾಕಾಲವೂ ಭಗವಂತನನ್ನು ವಂದಿಸುತ್ತಾ, ಸ್ತುತಿಸುತ್ತಾ, ಭಗವಂತನಿಗಾಗಿ ಕೆಲಸ ಮಾಡುತ್ತಾ, ದೇವಾಲಯಗಳಲ್ಲಿ ಅವನನ್ನು ಪೂಜಿಸುತ್ತಾ, ಸದಾ ಅವನನ್ನು ಸ್ಮರಿಸುತ್ತಾ, ಸದಾ ಅವನ ದಿವ್ಯ ಲೀಲಾ ವಿನೋದಗಳನ್ನು ಆಲಿಸುತ್ತಾ ಇರಬೇಕು. ಈ 6 ಬಗೆಯ ಚಟುವಟಿಕೆಗಳಲ್ಲದೆ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ನಿರತನಾದಂತೆ ಆಗುವುದಿಲ್ಲ. ಹೀಗೆ
ಪ್ರಹ್ಲಾದನು ಪರಮಪ್ರಭುವನ್ನು ಸ್ತೋತ್ರ ಮಾಡಿ ಪ್ರತಿ ಹೆಜ್ಜೆಯಲ್ಲೂ ಅವನ ಕರುಣೆಯನ್ನು ಯಾಚಿಸಿದನು. ಭಗವಾನ್ ನರಸಿಂಹದೇವನು ಪ್ರಹ್ಲಾದನ ಪ್ರಾರ್ಥನೆಯನ್ನು ಆಲಿಸಿ ಶಾಂತನಾದನು. ಸಕಲ ಸೌಭಾಗ್ಯವನ್ನು ತರುವ ವರಗಳನ್ನು ಪ್ರಹ್ಲಾದನಿಗೆ ಅನುಗ್ರಹಿಸಲು ಮುಂದಾದನು. ಆದರೆ ಪ್ರಹ್ಲಾದನು ಲೌಕಿಕ ವರಗಳ ಸೆಳೆತಕ್ಕೆ ಸಿಕ್ಕಲಿಲ್ಲ. ತಾನು ನಿರಂತರವಾಗಿ ಭಗವಂತನ ದಾಸರ ದಾಸನಾಗಬೇಕೆಂದು ಅವನು ಬಯಸಿದನು. ಬಾಲಕನಾದಂತಹ ಪ್ರಹ್ಲಾದನು ಯಾವ ರೀತಿಯಾಗಿ ನರಸಿಂಹದೇವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದನು ಎಂಬುದನ್ನು ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನಿಗೆ ವಿವರಿಸುತ್ತಿದ್ದಾರೆ. ದೇವತೆಗಳಿಗೆ ನರಸಿಂಹದೇವನ ಎದುರು ಬಂದು ನಿಲ್ಲಲು ಧೈರ್ಯವಾಗಲಿಲ್ಲ. ಆ ಸಮಯದಲ್ಲಿ ಭಗವಂತನು ಅತ್ಯಂತ ಕ್ರೋಧತಪ್ತನಾಗಿದ್ದನು. ದೇವೋತ್ತಮ ಪರಮಪುರುಷನಲ್ಲಿಯೂ ಹಾಗೂ ಅವನ ಭಕ್ತನಲ್ಲಿಯೂ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯಗಳು ಕೂಡ ಸೂಕ್ತ ಉಪಯೋಗಕ್ಕೆ ಬರುತ್ತವೆ. ಭಗವದ್ಭಕ್ತನು ದೈವ ನಿಂದೆಯನ್ನಾಗಲಿ ಇತರ ಭಕ್ತರ ನಿಂದೆಯನ್ನಾಗಲಿ ಸಹಿಸಲಾರನು. ಹಾಗೆಯೇ ತನ್ನ ಭಕ್ತನನ್ನು ಯಾರಾದರೂ ನಿಂದಿಸಿದರೆ ಭಗವಂತನೂ ಅದನ್ನು ಸಹಿಸಲಾರನು. ಹಾಗಾಗಿ ನರಸಿಂಹದೇವನು ಎಷ್ಟರ ಮಟ್ಟಿಗೆ ಕ್ರುದ್ಧನಾಗಿದ್ದನೆಂದರೆ, ದೇವತೆಗಳು ಅವನ ಮಹಿಮೆಗಳನ್ನು ಪರಿಪರಿಯಾಗಿ ವರ್ಣಿಸಿ ಸ್ತುತಿಸಿದರೂ ಕೂಡ ಅವನನ್ನು ಶಾಂತಗೊಳಿಸಲು ಸಮರ್ಥರಾಗಲಿಲ್ಲ. ಭಗವಂತನ ಕ್ರೋಧವನ್ನು ಶಮನಗೊಳಿಸುವುದು ಬೇರೆ ಯಾರಿಗೂ ಸಾಧ್ಯವಾಗದಾಯಿತು. ಆದರೆ ನರಸಿಂಹದೇವನು ಪ್ರಹ್ಲಾದನ ವಿಷಯದಲ್ಲಿ ತನ್ನ ಅಪಾರ ವಾತ್ಸಲ್ಯವನ್ನು ತೋರಿಸಲು ಬಯಸಿದ್ದರಿಂದ ದೇವತೆಗಳು ಮತ್ತು ಅಲ್ಲಿ ಇದ್ದ ಇತರರು ಭಗವಂತನನ್ನು ಪ್ರಸನ್ನಗೊಳಿಸಲು ಪ್ರಹ್ಲಾದನನ್ನು ಮುಂದಕ್ಕೆ ಕಳುಹಿಸಿದರು. ಭೀತಿಯಿಂದ ಭಗವಂತನ ಸಮೀಪಕ್ಕೆ ಹೋಗಲಾಗದೆ ಅಲ್ಲಿ ನಿಂತಿದ್ದ ಎಲ್ಲ ದೇವತೆಗಳು ಸೇರಿ ಭಗವಂತನ ಸಮೀಪಕ್ಕೆ ಹೋಗಬೇಕೆಂದು ಭಾಗ್ಯದೇವತೆ ಲಕ್ಷ್ಮೀದೇವಿಯನ್ನು ಕೋರಿದರು. ಆದರೆ ಆಕೆಯು ಹಿಂದೆಂದೂ ಅಂತಹ ಅದ್ಭುತ ಭಯಂಕರ ರೂಪವನ್ನು ನೋಡಿಲ್ಲವಾದ್ದರಿಂದ ಅವನನ್ನು ಸಮೀಪಿಸಲಾರದೇ ಹೋದಳು. ಭಗವಂತನಿಗೆ ಲೆಕ್ಕವಿಲ್ಲದಷ್ಟು ರೂಪಗಳಿವೆ, ಆಕಾರಗಳಿವೆ. ಅದ್ವೈತಂ, ಅಚ್ಯುತಂ, ಅನಾದಿಂ, ಅನಂತ ರೂಪಂ ಅವೆಲ್ಲವೂ ವೈಕುಂಠದಲ್ಲಿವೆ. ಆದರೂ ಲೀಲಾಶಕ್ತಿಯಿಂದ ಪ್ರಚೋದಿತಳಾಗಿ ಲಕ್ಷ್ಮೀದೇವಿಯು ಭಗವಂತನ ಈ ಅಭೂತಪೂರ್ವ ರೂಪವನ್ನು ಸಹಿಸಿಕೊಳ್ಳದಾದಳು. ಸಾಮಾನ್ಯ ಜನರಿಗೆ ಭಗವಂತನ ನರಸಿಂಹದೇವ ರೂಪವು ಎಂದೂ ನೋಡಿರದ ಅದ್ಭುತ ಭೀಷಣ ರೂಪವೇ ನಿಜ. ಆದರೆ ಪ್ರಹ್ಲಾದನಂತಹ ಭಕ್ತನಿಗೆ ಭಗವಂತನ ಅಂತಹ ಕ್ರೋಧತಪ್ತವಾದ ಭೀಕರ ರೂಪವು ಅಸಾಧಾರಣವೆನಿಸುವುದಿಲ್ಲ. ಭಗವಂತನು ಹೀಗೆ ತನಗೆ ಇಚ್ಛೆ ಬಂದ ರೂಪದಲ್ಲಿ ಪ್ರಕಟವಾಗಬಲ್ಲನು ಎಂಬುದನ್ನು ಭಕ್ತನು ಭಗವತ್ಕೃಪೆಯಿಂದಲೇ ಬಹುಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲನು. ಆದ್ದರಿಂದ ಭಕ್ತನು ಎಂದಿಗೂ ಅಂತಹ ರೂಪವನ್ನು ನೋಡಿ ಹೆದರುವುದಿಲ್ಲ. ಪ್ರಹ್ಲಾದನ ಮೇಲೆ ಭಗವಂತನ ವಿಶೇಷ ಅನುಗ್ರಹವಿದ್ದಿತು. ಆದ್ದರಿಂದ ದೇವತೆಗಳೆಲ್ಲರೂ ಲಕ್ಷ್ಮೀದೇವಿಯೂ ಕೂಡಿ ಭೀತಿಯಿಂದ ತತ್ತರಿಸುತ್ತಿದ್ದರೂ ಅವನು ಮಾತ್ರ ನಿರ್ಭೀತನಾಗಿ ಮೌನವಾಗಿ ನಿಂತಿದ್ದನು. ನಾರಾಯಣ ಪರಾ ಸರ್ವೇ ನ ಕುತಶ್ಚನ ಬಿಭ್ಯತಿ. ಪ್ರಹ್ಲಾದನಂತಹ ಶುದ್ಧ ಭಕ್ತನು ಭೌತ ಜೀವನದ ಗಂಡಾಂತರ ಸ್ಥಿತಿಯಿಂದ ವಿಚಲಿತನಾಗದಿರುವುದು ಮಾತ್ರವಲ್ಲ, ಭಕ್ತನ ಭೀತಿಯನ್ನು ಹೋಗಲಾಡಿಸಲು ಭಗವಂತನು ಪ್ರಕಟವಾದಾಗಲೂ ತನ್ನ ನಿರ್ಭೀತ ಮನಸ್ಥಿತಿಯನ್ನು ಹಾಗೆಯೇ ಕಾಪಾಡಿಕೊಂಡಿರುತ್ತಾನೆ. ಬ್ರಹ್ಮದೇವನು ತನ್ನ ಸಮೀಪದಲ್ಲೇ ನಿಂತಿದ್ದ ಪ್ರಹ್ಲಾದನನ್ನು ಕೇಳಿಕೊಂಡನು. ಮಗು, ಭಗವಾನ್ ನರಸಿಂಹದೇವನು ಅಸುರನಾಗಿದ್ದ ನಿನ್ನ ತಂದೆಯ ಬಗೆಗೆ ಅಪಾರವಾಗಿ ಕೋಪಗೊಂಡಿದ್ದಾನೆ. ಮುಂದೆ ಹೋಗಿ ಅವನನ್ನು ಪ್ರಸನ್ನಗೊಳಿಸು. ಭಕ್ತಶ್ರೇಷ್ಠನಾಗಿದ್ದ ಪ್ರಹ್ಲಾದನು ಇನ್ನೂ ಎಳೆಯ ಬಾಲಕನಾದರೂ ಬ್ರಹ್ಮದೇವನ ಮಾತನ್ನು ಒಪ್ಪಿದನು. ನಿಧಾನವಾಗಿ ಭಗವಾನ್ ನರಸಿಂಹದೇವನ ಬಳಿಗೆ ಬಂದು ಕೈ ಮುಗಿದುಕೊಂಡು ಉದ್ದಕ್ಕೆ ಮಲಗಿ ನಮಸ್ಕಾರ ಮಾಡಿದನು. ತನ್ನ ಚರಣ ಕಮಲಗಳ ಮೇಲೆ ಬಿದ್ದು ನಮಸ್ಕರಿಸಿದ ಪುಟ್ಟ ಬಾಲಕ ಪ್ರಹ್ಲಾದನನ್ನು ನೋಡಿದ ಭಗವಾನ್ ನರಸಿಂಹದೇವನು ತನ್ನ ಭಕ್ತನ ಮೇಲಣ ಪ್ರೀತಿಯಿಂದ ಅತ್ಯಾನಂದಿತನಾದನು. ಪ್ರಹ್ಲಾದನನ್ನು ಹಿಡಿದೆತ್ತಿ ಭಗವಂತನು ತಾವರೆಯ ಹೂವಿನಂತಹ ತನ್ನ ದಿವ್ಯ ಹಸ್ತವನ್ನು ಅವನ ತಲೆಯ ಮೇಲೆ ಇರಿಸಿದನು. ಏಕೆಂದರೆ ತನ್ನ ಎಲ್ಲ ಭಕ್ತರಿಗೂ ಭೀತಿಯನ್ನು ಹೋಗಲಾಡಿಸಲೆಂದೇ ಆ ದಿವ್ಯ ಹಸ್ತವು ಸದಾ ಸಿದ್ಧವಾಗಿರುತ್ತದೆ. ಈ ಭೌತ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಸದಾ ಉದ್ವಿಗ್ನ ಸ್ಥಿತಿಯಲ್ಲಿ ಇರುತ್ತಾನೆ. ಪ್ರತಿಯೊಬ್ಬನನ್ನು ನಿರ್ಭೀತನನ್ನಾಗಿ ಮಾಡಲು ಇರುವ ಏಕೈಕ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆ. ನರಸಿಂಹದೇವನು ಅವತರಿಸಿದಾಗ ಸಮಸ್ತ ಭಕ್ತರು ನಿರ್ಭೀತರಾದರು. ಭಕ್ತನು ಭೀತಿರಹಿತನಾಗಬೇಕಾದರೆ ಭಗವಾನ್ ನರಸಿಂಹದೇವನ ಪವಿತ್ರ ನಾಮವನ್ನು ಜಪಿಸಬೇಕು. ಯತೋ ಯತೋ ಯಾಮಿ ತಥೋ ನರಸಿಂಹ. ನಾವು ಎಲ್ಲೆಲ್ಲಿ ಹೋದರೂ ಅಲ್ಲಿ ಸದಾ ಭಗವಾನ್ ನರಸಿಂಹದೇವನನ್ನು ಕುರಿತೇ ಚಿಂತನೆ ಮಾಡಬೇಕು. ಆಗ ಭಗವದ್ಭಕ್ತನಿಗೆ ಯಾವ ಭೀತಿಯೂ ಇರುವುದಿಲ್ಲ.
ಭಗವಾನ್ ನರಸಿಂಹದೇವನು ಪ್ರಹ್ಲಾದನ ತಲೆಯ ಮೇಲೆ ಕೈಯಿಡಲು ಆ ಕರಸ್ಪರ್ಶದಿಂದ ಅವನು ಸಕಲ ಭೌತ ಕಶ್ಮಲಗಳನ್ನು ಕಾಮನೆಗಳನ್ನು ಕಳೆದುಕೊಂಡನು. ಆದ್ದರಿಂದ ಅವನು ಸಮಗ್ರವಾಗಿ ತನ್ನನ್ನು ಶುಚಿಗೊಳಿಸಿಕೊಂಡಂತಾಯಿತು. ಒಡನೆಯೇ ಅವನು ಅಲೌಕಿಕವಾದ ನೆಲೆಗೆ ಏರಿದನು. ದಿವ್ಯಾನಂದದ ಕುರುಹುಗಳು ಅವನ ದೇಹದಲ್ಲಿ ಕಾಣಿಸಿಕೊಂಡವು. ಅವನ ಹೃದಯದಲ್ಲಿ ಭಗವತ್ ಪ್ರೇಮವು ತುಂಬಿತು, ಕಣ್ಣುಗಳಲ್ಲಿ ನೀರು ತುಂಬಿತು. ಹಾಗೆ ತನ್ನ ಹೃದಯದ ಮಧ್ಯದಲ್ಲಿ ಪರಮಪ್ರಭುವಿನ ದಿವ್ಯ ಚರಣ ಕಮಲಗಳನ್ನು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳಲು ಅವನು ಸಮರ್ಥನಾದನು. ಪ್ರಹ್ಲಾದನು ನರಸಿಂಹದೇವರನ್ನು ಕುರಿತಾಗಿ ಮಾಡಿದ ಪ್ರಾರ್ಥನೆಯ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.